ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ಥರ್ಸ್ಡೇ. ನಿನ್ನೆ ಎಲ್ಲ ಮೈಸೂರಿಂದ ಬಂದಿದ್ದ ವ್ಲಾಗ್ನ ನೋಡಿರ್ತೀರ. ತುಂಬ ವೆರಿ ಶಾರ್ಟ್ ವ್ಲಾಗ್ ಆಗಿತ್ತು ಅದು. ತುಂಬ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು, ಯಾಕಂದರೆ ಮಾರ್ನಿಂಗಿಂದ ತುಂಬ ಕೆಲಸ ಇತ್ತು. ಪ್ಯಾಕಿಂಗ್ ಆಗಿರ್ಬೋದು ಆ್ಯಂಡ್ ಏನೇ ಥಿಂಗ್ಸ್ ಇದ್ದರೂ ಮಿಸ್ ಮಾಡದೆ ತೊಗೊಂಡು ಹೋಗಬೇಕಿತ್ತು. ಯಾಕಂದರೆ ಸೀಮಂತಕ್ಕೆ ನಮ್ಮ ಅಪ್ಪ ಅಮ್ಮ ಬರೋದು ಅವತ್ತಿನ ದಿನಾನೇ. ಸೊ ಹಾಗಾಗಿ ಮುಂಚಿತವಾಗಿ ಬರೋದಿಲ್ಲ. ಹಾಗಾಗಿ ನಾನು ನೆನ್ನೆನೇ ಎಲ್ಲನೂ ತರಬೇಕಾಗಿತ್ತು. ಸೊ ಇವತ್ತು ಥರ್ಸ್ಡೇ ಮಾರ್ನಿಂಗ್ 9 o'clock ಆಗಿದೆ. ನಾನಿವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಆ್ಯಕ್ಚುಲಿ ಇವಾಗ ದಿನ ಕಳೀತಾ ನನಗೆ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ತುಂಬ ಹೊಟ್ಟೆ ನೋವು ಬರ್ತಾ ಇದೆ, ಸಮ್ಟೈಮ್ಸ್ ಗಿಡ್ಡಿನೆಸ್ ಬರ್ತಾ ಇದೆ. ಸೊ ಹಾಗಾಗಿ ಈ ಟೈಮಲ್ಲಿ ಯಾರು ಜೊತೇಲಿ ಇದ್ದು ನೋಡ್ಕೊಳ್ಳೋ ಥರ ಇರಬೇಕಿತ್ತು ಅಂತ ಅನಿಸುತ್ತೆ ಒಂದೊಂದ್ಸಲ. ಬಟ್ ಏನು ಮಾಡೋಕ್ಕಾಗಲ್ಲ. ನನ್ನ ಫ್ಯೂ ಡೇಸ್ ಸೀಮಂತ ಹಾಕ್ತಿದ್ದಂಗೆ ಆಮೇಲೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಬಟ್ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಿಂತ್ಕೊಂಡು ಕುಕ್ ಮಾಡೋದಾಗಿರ್ಬೋದು, ಏನೇ ಕೆಲಸ ಇದ್ರೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಇರಲಿ, ದಟ್ಸ್ ಓಕೆ. ಇನ್ನೊಂದು ಫ್ಯೂ ಡೇಸ್ ಅಷ್ಟೇ. ಆ್ಯಂಡ್ ಇವತ್ತು ತುಂಬ ಕೆಲಸ ಇದೆ. ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ದೇವ್ರ ಸಾಮಾನೆಲ್ಲ ಅಮ್ಮನ ಹತ್ರನೇ ತೊಳಸ್ಕೊಂಡು ಬಂದಿದ್ದೆ. ಸೊ ಇವತ್ತು ಚೆನ್ನಾಗಿ ಜೋಡಿಸಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡಬೇಕು. ಅದಕ್ಕೆ ಮುಂಚೆ ಮನೇನ ತುಂಬ ಕ್ಲೀನ್ ಮಾಡಬೇಕು. ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಒನ್ ಡೇ ಬಿಟ್ಟರು ತುಂಬ ಡಸ್ಟ್ ಇರುತ್ತೆ ಇಲ್ಲೆಲ್ಲ. ಆ್ಯಂಡ್ ನಮ್ಮ ಮನೆ ಅಂತೂ ಗ್ರನೈಟ್ ಆಗಿರೋದ್ರಿಂದ ತುಂಬ ಕೋಲ್ಡು. 3 days ನೆಲ ಒರೆಸಿಲ್ಲ ಅಂತಂದರೆ ಫುಲ್ ವೈಟ್ ಆಗಿಬಿಡುತ್ತೆ. ಏನೋ ತುಂಬ ಕೋಲ್ಡ್ಗೆ ಒಳ್ಳೆ ಬೂಸ್ಟ್ ಹಿಡಿಯೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ಮನೆ ಕ್ಲೀನ್ ಮಾಡಬೇಕು. ನೋಡೋಣ, ಆರಾಮಾಗಿ ಮಾಡ್ಕೋತೀನಿ. ಸಂಜೆ ಪೂಜೆ ಮಾಡಿದ್ರೂ ತೊಂದರೆ ಇಲ್ಲ, ಬಟ್ ಆರಾಮಾಗಿ ಮಾಡ್ಕೊತೀನಿ ಒಬ್ಬಳೇ ಇರೋದ್ರಿಂದ. ಬಟ್ ಮನೆ ಕ್ಲೀನ್ ಆದರೆ ನನಗೂ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಇಲ್ಲ ಅಂತಂದರೆ ನನಗೆ ಏನೋ ಮೂಡೇ ಇರಲ್ಲ, ಏನೋ ಸರಿ ಇಲ್ಲ ಅಂತೆಲ್ಲ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೊತೀನಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಆ್ಯಂಡ್ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬನ್ನಿ ನೋಡೋಣ ಹೇಗೆ ಇವತ್ತಿನ ದಿನ ಹೋಗುತ್ತೆ ಅಂತ. ಸೊ ನಾನೀಗ ಪಟಾಪಟ್ ಅಂತ ಒಗ್ಗರಣೆ ಅನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೇಮ್ ನಮ್ಮಮ್ಮ ಹೇಗೆ ಮಾಡ್ತಾರೆ ಆ ಥರನೇ ಮಾಡ್ತಾಯಿದ್ದೀನಿ. ಸಿನ್ಸ್ ನನಗೆ ಏನು ಮಾಡೋದು ಅಂತ ಐಡಿಯಾನೇ ಇರಲಿಲ್ಲ. ಯೂಶ್ವಲಿ ನಾನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೋತಿದ್ದೆ ಬ್ರೇಕ್ಫಾಸ್ಟ್ಗೆ, ಬಟ್ ಮಾಡಿರಲಿಲ್ಲ. ಸೊ ತಿಂಡಿ ಎಲ್ಲ ಮಾಡಿಕೊಂಡು ಅವರೆಲ್ಲ ಹೋದ್ಮೇಲೆ ಕೆಲಸ ಶುರು ಮಾಡಿಕೊಂಡೆ. ಈಗ ಬೆಳಗ್ಗೆ ಎದ್ದಾಗಿಂದ ಬೆಡ್ ಸ್ಪ್ರೆಡ್ ಓದಿರಲಿಲ್ಲ, ಏನೂ ಮಾಡಿರಲಿಲ್ಲ. ಸೊ ಅವರು ತಿಂದ್ಕೊಂಡು ಹೋದ್ಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ದು, ತಿಂದಿದ್ದು ಎಲ್ಲ ಪಾತ್ರೆಗಳಿತ್ತು, ಅದೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಕಾಲ್ ಬಂತು, ಸೊ ವಿಡಿಯೋ ಇನ್ಕಂಪ್ಲೀಟ್ ಆಗಿದೆ. ಇವತ್ತು ಪಾಪ ನಮ್ಮಮ್ಮನೂ ಒಬ್ಬರೇ ಇದ್ದಾರೆ. ನಮ್ಮಪ್ಪ ಬಿಸ್ನೆಸ್ ಅಂದ್ಬಿಟ್ಟು ಆಚೆ ಹೋಗಿದ್ರು. ಸೊ ಹಾಗಾಗಿ ತುಂಬ ಹೊತ್ತು ಕಾಲಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅವ್ರ ಜೊತೆ ಮಾತಾಡಿ ಬಂದು. ಇವತ್ತು ಸ್ವಲ್ಪ ಆರ್ಡರ್ ಇತ್ತು ನಂದು ಡಿಮಾರ್ಟಿಂದ, ಬಟ್ ಅದು ನಾಳೆ ಬರುತ್ತೆ ಅಂತ ಆಯಿತು. ಮನೆಗೆ ಸ್ವಲ್ಪ ಗ್ರಾಸರೀಸ್ನ ಆರ್ಡರ್ ಮಾಡಿದ್ದೆ, ಬಟ್ ಅದೇನೋ ಶಿಪ್ಮೆಂಟ್ ಇಶ್ಯೂಸ್ ಆಗಿ ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ ಬರುತ್ತೆ ಅಂತ, ಬಟ್ ನಾಳೆ ಬರುತ್ತೆ, ನೋಡೋಣ. ಹಾಗೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 3 ದಿವಸ ಮನೇಲಿ ಇರಲಿಲ್ವಲ್ಲ, ಸೊ ಜಾಸ್ತಿನೇ ಧೂಳಾಗಿತ್ತು. ಎಷ್ಟೇ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ಧೂಳು ಅನ್ನೋದು ಆಗೇ ಆಗುತ್ತೆ ಮನೇಲಿ. ಆ್ಯಂಡ್ 2 days ಒನ್ಸ್ ಮಾಡ್ಕೊತಾ ಇದ್ದೀನಿ. ಧೂಳು ಆಗ್ತಿದೆ, ಬಟ್ ನನಗೂ ಬಾಡಿ ಸಪೋರ್ಟ್ ಮಾಡಬೇಕಲ್ವಾ. ಸೊ ಹಾಗಾಗಿ 2 days ಒನ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಕ್ಲೀನಿಂಗ್ ಮಾಡೋದಕ್ಕೆ ಕಾರಣ 3 ದಿವಸದಿಂದ ಮನೆ ಹಾಗೇ ಇತ್ತು. ಸೊ ಸಂಡೇ ಬೇರೆ ಸಡನ್ನಾಗಿ ಹೊರಟಿರೋದ್ರಿಂದ ಅವತ್ತು ಕ್ಲೀನ್ ಮಾಡದೆ ಹೊರಟಿದ್ವಿ. ಸೊ ಹಾಗಾಗಿ ಬೇಗ ಕ್ಲೀನ್ ಮಾಡಿಕೊಂಡು ಇದ್ರ ಮಧ್ಯದಲ್ಲಿ ನಾನು ಅಡುಗೆಗೂ ಇಟ್ಕೋಬೇಕು. ಸೊ ಎಲ್ಲ ಒಂದು ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ, ಬಟ್ ದಟ್ಸ್ ಓಕೆ. ಮಾಡ್ತಾ ಗೊತ್ತಾಗೋದಿಲ್ಲ ಕೆಲಸ ಮುಗಿಯೋದು. ಆ್ಯಂಡ್ ಬಟ್ ನನಗೆ ನನ್ನ ಹಸ್ಬೆಂಡ್ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ.
ಕೆಲಸ ಮಾಡಬೇಡ ನಾನು ಬಂದು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆಲ್ರೆಡಿ ಅವ್ರು ಡ್ಯೂಟಿ ಮಾಡಿ ಬಂದಿರ್ತಾರೆ. ನನಗೆ ಅವ್ರಿಗೂ ಸ್ಟ್ರೈನ್ ಮಾಡ್ಸೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನೇ ಮಾಡ್ಕೋತೀನಿ. ಆ್ಯಂಡ್ ಹಾಗೆ ಸುಮ್ಮನೆ ಕೂತಿದ್ರು ಕೂಡ ಮೈಂಡ್ಗೆ ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರನಾದರೂ ನಾನು ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಮೈಂಡ್ ಬ್ಯುಸಿಯಾಗಿದ್ದಷ್ಟು ಬೇರೆ ಬೇರೆ ಥಾಟ್ಸ್ ಬರೋದಕ್ಕೆ ನಮಗೆ ಅವಕಾಶಗಳು ಕಮ್ಮಿ ಇರುತ್ತೆ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ಮಧ್ಯ ಮಧ್ಯ ಯೋಗ ಬಗ್ಗೆ ಕೂಡ ಟಿಪ್ಸ್ ಕೊಡಿ ಪ್ರೆಗ್ನೆನ್ಸಿಲಿ ಅಂತ. ಸೊ ಹಾಗೆ ಕೊಡ್ತೀನಿ ಮಧ್ಯ ಮಧ್ಯ ವ್ಲಾಗ್ಸಲ್ಲಿ. ನಾನೇನು ಯೋಗ ಪಾಸ್ಚರ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ, ನನ್ನ ಎಕ್ಸಸೈಸ್ ಹೇಗಿದೆ, ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈಗ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಗೆ ನಾನು ಬೇಳೆ ಸಾರು ಮತ್ತು ಬೇಳೆ ಪಲ್ಯ ಮಾಡಿದ್ದೆ. ಸೊ ಬಸವರಾಜ್ ಬರುವಾಗ ಚಪಾತಿ ತೊಗೊಂಡು ಬರ್ತಾರೆ. ಸೊ ಮುಂಚೆ ಚಪಾತಿ ಮಾಡ್ತಿದ್ದೆ, ಬಟ್ ಇವಾಗ ನನ್ನ ಕೈಲಿ ಅಷ್ಟೊಂದು ಆಗ್ತಾ ಇಲ್ಲ ನಿಂತು ಮಾಡೋ ಅಷ್ಟೆಲ್ಲ. ಸೊ ಹಾಗಾಗಿ ಅವ್ರು ತೊಗೊಂಡು ಬರ್ತಾರೆ. ಸೊ ಒಂದು ಕಡೆ ಸಾಂಬಾರಿಗೆ ಎಲ್ಲ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೆ, ಒಂದು ಕಡೆ ಬೇಳೆ ಕೂಗ್ತಾ ಇತ್ತು. ಸೊ ನಾನು ಸಾಂಬಾರು ಅಷ್ಟೇ ಪ್ರಿಪೇರ್ ಮಾಡಿದೆ. ಪಾಪ ಬಸವರಾಜ್ ಬಂದು ರೈಸ್ ಮಾಡಿ ಪಲ್ಯನೂ ಮಾಡಿ ಅಷ್ಟರೊಳಗಡೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶಪ್ ಆಗಿ ಬಂದೆ. ಸೊ ಇಬ್ಬರು ಊಟ ಮಾಡಿದ್ವಿ. ಇವರು ಬರುವಾಗ ಮಳೇಲಿ ನೆನ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಇವತ್ತು ತುಂಬ ಚಳಿ ಮಳೆ ಎಲ್ಲ ಇತ್ತು ಬ್ಯಾಂಗ್ಳೂರಲ್ಲಿ. ನಾನು ನೋಡಿಲ್ಲ ಮಳೆ ಬರ್ತಾ ಇರೋದು, ಇಲ್ಲ ಅಂದಿದ್ರೆ ನಾನೇ ಹೋಗಿ ಪಿಕ್ ಮಾಡ್ಕೊಂಡು ಬರ್ತಾಯಿದ್ದೆ. ಪಾಪ ಅವರು ಹೇಳಿಲ್ಲ. 4:30 ಆಗಿದೆ. ನಾನು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಮಧ್ಯಾಹ್ನ ಬಸವರಾಜ್ ಬಂದಿದ್ದರು, ಊಟ ಮಾಡಿದ್ರು, ಹೋದರು. ಅದಾದಮೇಲೆ ನನಗೆ ಸ್ವಲ್ಪ ವ್ಲಾಗ್ ಎಡಿಟಿಂಗ್ ಇತ್ತು. ವ್ಲಾಗ್ ಎಡಿಟಿಂಗ್ ಮಾಡಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿ. ಸೊ ಈಗ 4:30 ಆಗಿದೆ. ಇನ್ನೇನು ಬಸವರಾಜ್ ಬರೋ ಟೈಮ್ ಇವಾಗ. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಸೀಮಂತದ ಸ್ಯಾರಿ ಮತ್ತು ಬ್ಲೌಸ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ತುಂಬ ದಿನ ಆಯಿತು ಅದು ನನ್ನ ಕೈಗೆ ಸಿಕ್ಕಿ, ಬಟ್ ನಿಮಗೆಲ್ಲ ತುಂಬ ಡಿಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಾದರೂ ಈ ವ್ಲಾಗಲ್ಲಿ ಹಾಕಿಬಿಡೋಣ ಅಂತ ಹೇಳಿ ಬ್ಲೌಸ್ನ ಮತ್ತು ಸ್ಯಾರಿ ಕುಚ್ಚು ಎಲ್ಲ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ವ್ಲಾಗಲ್ಲಿ. ಈಗ ನೀವು ನೋಡ್ತಾ ಇರೋ ಅಂಥದ್ದು ನನ್ನ ಸೀಮಂತಕ್ಕೆ ಹಾಕೊಳ್ಳೋ ಅಂಥ ಬ್ಲೌಸ್. ಆ್ಯಂಡ್ ನನ್ನ ಸೀಮಂತದ ಸೀರೆ ಕಲರ್ ಕಾಂಬಿನೇಷನ್ ಬಂದು ಪರ್ಪಲ್ ಮತ್ತು ಲೈಟ್ ಗ್ರೀನ್. ಸೊ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಹ್ಯಾಂಡ್ ವರ್ಕ್. ಸೊ ನನಗೆ ಈ ವರ್ಕ್ ಎಷ್ಟಕ್ಕೆ ಮಾಡಿಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಫೈನಲಲ್ಲಿ ಹೇಳ್ತೀನಿ. ಬಟ್ ತುಂಬ ವರ್ತ್ ಇದೆ. ಹಾಗೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ನೋಡಿ ವರ್ಕ್ ಎಷ್ಟು ಡೀಟೇಲಿಂಗ್ ಆಗಿ ಬಂದಿದೆ ಅಂತ. ಆ್ಯಕ್ಚುಲಿ ನಾನು ಈ ಥರ ಹ್ಯಾಂಡ್ ವರ್ಕ್ ನನ್ನ ಮದುವೆ ಟೈಮಲ್ಲಿ ಕೂಡ ಮಾಡಿಸಿಲ್ಲ. ಸೊ ನನಗೆ ನನ್ನ ಮದುವೆ ಟೈಮಲ್ಲಿ ತುಂಬ ಟೈಮೂ ಸಿಗಲಿಲ್ಲ. ಸೊ ಹಾಗಾಗಿ ಸೀಮಂತಕ್ಕಾದರೂ ಚೆನ್ನಾಗಿ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ವರ್ಕ್. ನನಗೆ ತುಂಬ ಖುಷಿಯಾಗಿದೆ ಈ ಬ್ಲೌಸು. ಆ್ಯಂಡ್ ನಿಮಗೆ ಬ್ಯಾಕ್ ಸೈಡ್ ಬಂದರೆ ಈ ಥರ ವ್ಯೂ ಇದೆ. ಆ್ಯಂಡ್ ಈ ಥರ ವರ್ಕ್ ಕೂಡ ಮಾಡಿದ್ದಾರೆ. ಇವರು ಬ್ಲೌಸ್ದು ಲೇಸ್ಗೂ ಕೂಡ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಷ್ಟೊಂದು ವೆಯ್ಟ್ ಅಂತಲೂ ನನಗೆ ಅನ್ನಿಸ್ತಿಲ್ಲ. ಆ್ಯಂಡ್ ತುಂಬ ಕಂಫರ್ಟೇಬಲ್ ಸ್ಟಿಚಿಂಗ್ ಕೂಡ ಮಾಡಿದ್ದಾರೆ. ಸೊ ಸೀಮಂತ ದಿನ ಹಾಕಿ ಅವತ್ತಿನ ದಿನ ಹೇಗೆ ಕಾಣುತ್ತೆ ಅಂತ ಅವತ್ತೇ ನೋಡೋಣ. ಆ್ಯಂಡ್ ಗೋಲ್ಡನ್ ಫ್ಯಾಷನ್ ಬೊಟಿಕಲ್ಲಿ ಡಿಫ್ರೆಂಟ್ ಪ್ರೈಸಸಲ್ಲಿ ನಿಮಗೆ ಬೇರೆ ಬೇರೆ ಪ್ರೈಸ್ ರೇಂಜಲ್ಲೆಲ್ಲ ಸಿಗುತ್ತೆ ಡಿಸೈನ್ಸು. ಸೊ ಆಫರ್ಡೆಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ವರ್ಕ್ ಆಲ್ಸೋ. ಲೈಕ್ ನೀವು ಪ್ಯಾಡೆಡ್ ಹೇಳಿದ್ರೆ ಅಥವಾ ಕಟ್ಟಿಂಗ್ ಯಾವ ಥರ ಬೇಕು ಅಂತ ಹೇಳಿದ್ರೆ ಅದೆಲ್ಲ ನಿಮಗೆ ಆ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋ ಅಂಥದ್ದು ಬ್ಲೌಸ್ದು ಲೇಸ್, ಬ್ಯಾಕ್ ಲೇಸ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಅದಕ್ಕೂ ತುಂಬ ಕ್ಯೂಟಾಗಿ ಆ್ಯಂಡ್ ಪ್ರಿಟ್ಟಿಯಾಗಿ ಕಾಣ್ತಾ ಇದೆ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವಾಗ ಸ್ಯಾರಿ ನೋಡೋಣ. ಇದು ನನ್ನ ಸೀಮಂತದ ಸ್ಯಾರಿ. ಕೆಳಗಡೆ ಬಂದು ಲಾಂಗ್ ಬಾರ್ಡರ್ ಬರುತ್ತೆ ಆ್ಯಂಡ್ ಮೇಲ್ಗಡೆ ಶಾರ್ಟ್ ಬಾರ್ಡರ್ ಬರುತ್ತೆ.
ಆ್ಯಂಡ್ ನಾನು ಬೇಬಿ ಕುಚ್ಚು ಹಾಕ್ಸ್ಕೊಂಡಿದ್ದೀನಿ, ತುಂಬ ಗ್ರ್ಯಾಂಡ್ ಏನೂ ಬೇಡ ಅಂತ. ಬೇಬಿ ಕುಚ್ಚೇ ಸ್ವಲ್ಪ ಕ್ಯೂಟಾಗಿ ಕಾಣುತ್ತೆ, ಸೊ ಒತ್ತೊತ್ತಾಗಿ ಕೂಡ ಕಾಣುತ್ತೆ. ಸೊ ಸ್ಯಾರಿ ಮತ್ತು ಬ್ಲೌಸ್ ಎರಡೂ ನೋಡ್ಕೊಂಡು ಬಂದಿದ್ದೀರಾ. ಅದ್ರ ವರ್ಕ್ ಕೂಡ ನಾನು ತುಂಬ ಡೀಟೇಲಿಂಗಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ಹ್ಯಾಂಡ್ ವರ್ಕ್, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಗೋಲ್ಡನ್ ಫ್ಯಾಷನ್ ಬುಟೀಕ್. ನಾನು ಅವರ ಡೀಟೇಲ್ಸ್ನ ಹಾಕ್ತೀನಿ ಮೇಲ್ಗಡೆ. ಸೊ ನಿಮಗೂ ಯಾರಿಗಾರು ಮಾಡಿಸ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಳ್ಳಿ. ಆ್ಯಂಡ್ ತುಂಬ ಬೇಗನೆ ಡೆಲಿವರಿ ಕೂಡ ಕೊಡ್ತಾರೆ. ನಿಮಗೆ ಸ್ಯಾರಿ ಬ್ಲೌಸ್ ಎಲ್ಲ ತೋರಿಸಿ ಆ ಒಂದು ಕ್ಲಿಪ್ಪಿಂಗ್ನ ಶೂಟ್ ಮಾಡಿಕೊಂಡು ಅಷ್ಟರೊಳಗೆ ಬಸವರಾಜ್ ಬಂದರು. ಸೊ ಅವ್ರು ಬಂದಮೇಲೆ ಸ್ವಲ್ಪ ಬ್ಯುಸಿನೇ ಆಗ್ತೀನಿ. ಕಾಫಿ ಟೀ ಮಾಡೋದೆಲ್ಲ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ದೀಪ ಹಚ್ಚೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ಈ ಸಲ ಮೈಸೂರಿಗೆ ಹೋಗಬೇಕಾದ್ರೆ ನಾನು ದೇವ್ರ ಸಾಮಾನೆಲ್ಲ ತೊಗೊಂಡು ಹೋಗಿದ್ದೆ. ನನಗೆ ಇಲ್ಲಿ ತುಂಬ ಹೊತ್ತು ನಿಂತು ಕ್ಲೀನ್ ಮಾಡೋಕ್ಕಾಗಲ್ಲ, ಹಾಗೆ ತುಂಬ ಟಯರ್ಡ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಅಮ್ಮನ ಹತ್ರನೇ ವಾಶ್ ಮಾಡಿಸ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ಇವತ್ತು ಹೇಗಿದ್ದರೂ ಗುರುವಾರ, ಇವತ್ತು ಫ್ರೆಶ್ ಆಗಿ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ದೀಪ ಹಚ್ಚುವಾಗ ಒಂದು ದೀಪಕ್ಕೆ 2 ಬತ್ತಿನ ಇಡಬೇಕು. ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಗೆ ನಮ್ಮ ಕಡೆ ಎಲ್ಲ ಪೂಜೆ ಮಾಡುವಾಗ ಹೆಣ್ಮಕ್ಳು ಗಂಟೆ ಬಾರಿಸಲ್ಲ. ಸೊ ಬಟ್ ನನ್ನ ಹಸ್ಬೆಂಡ್ ಮನೆ ಕಡೆ ಗಂಟೆ ಬಾರಿಸ್ತಾರೆ ಹೆಣ್ಮಕ್ಳು. ಬಟ್ ನನಗೆ ಚಿಕ್ಕದ್ರಿಂದ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಾನು ಗಂಟೆ ಏನು ಇದು ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಹಾಗೆ ಪೂಜೆ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.